ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಡೂಪರ್ ಆಗಿದ್ದೀರಾ ಅನ್ಕೊಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸ್ಮಾಲೆಸ್ಟ್ ಇಂದ ಬಿಗ್ಗೆಸ್ಟಿಗೆ ಹೋಗ್ತೀನಿ, ಲೈಕ್ ಓಲೆಗಳು, ರಿಂಗ್ಸು ಆ ಥರ, ಆ್ಯಂಡ್ ಆಮೇಲೆ ಹಾಗೆ ನೆಕ್ಲೆಸ್ಸು, ಜುಮ್ಕಿ ಆಗಲಿ ಆ ಥರದಕ್ಕೆ ಬರ್ತೀನಿ. ಓಕೆನಾ, ರಿಮಣಿ ಜೊತೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ತೊಗೊಂಡಿದ್ದು. ಡೈಮಂಡ್ ರಿಂಗ್ ಥರನೇ ಇದೆ ಅಂತ ಹೇಳಿ ತೊಗೊಂಡಿದ್ದು. ನಾನು ತೊಗೊಂಡ್ಮೇಲೆ ಎಲ್ಲರೂ ಕೈನಲ್ಲೂ ಇದೆ ಇವಾಗ. ಜುವೆಲರ್ಸ್ನಲ್ಲೇ ಮಾಡಿಸಿದ್ದು ಮಲ್ಲೇಶ್ವರಂ. ಸೋ ಗುಡ್, ಇಟ್ ಲುಕ್ಸ್ ಸೋ ಗುಡ್. ಸೊ ನನ್ನ ಫಸ್ಟ್ ನೆಕ್ಲೆಸ್, ಲೈಕ್ ಜುಮ್ಕಾ, ನಂದು ಓಲೆ ಎಲ್ಲ ತೊಗೊಳಕ್ಕೆ ಮುಂಚೆ ತೊಗೊಂಡಿದ್ದಂಥ ಫಸ್ಟ್ ನೆಕ್ಲೆಸ್ ಚೀಟಿ ಹಾಕಿ ತೋರಿಸ್ತೀನಿ. ವೆರಿ ವೆರಿ ಸ್ಪೆಷಲ್ ನಮಗಿದು ಫಸ್ಟ್ ನೆಕ್ಲೆಸ್, ವೆರಿ ನಿಯರ್ ಟು ಮೈ ಹಾರ್ಟ್. ಇದು ಮಮ್ಮಿಗೆ ಕೊಟ್ಟೀನಿ ಬಿಕಾಸ್ ನಂಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಇದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಅವ್ರಿಗೂ ಇಷ್ಟ ಆಗ್ತಿಲ್ಲ. ವಿ ಮೈಟ್ ಪ್ರಾಬಬ್ಲಿ ಚೇಂಜ್ ದಿಸ್ ಸೂನ್. ಯಾರು ಹಾಕೊಳ್ತಾನೆ ಇಲ್ಲ ಜಾಸ್ತಿ, ಲೈಕ್ ಓಲ್ಡೆಸ್ಟ್ ಒನ್, ಓಲ್ಡ್ ಡಿಸೈನ್ ಅಂತ ಮಾವಿನಕಾಯ್ದು. ಸೊ ದಿಸ್ ಇಸ್ ಒನ್, ಮೈ ಫಸ್ಟ್ ಒನ್. ಹೀಗಿದೆ. ಸೊ ಈ ಮಾವಿನಕಾಯಿ ನೆಕ್ಲೆಸ್ ಅವಾಗ ತೊಗೊಂಡಾಗ್ಲೇ 36 ಗ್ರಾಮ್ಸ್. ಅವಾಗ ಚಿನ್ನ ಕಮ್ಮಿ ಇತ್ತು. ಲೈಕ್ ಎಷ್ಟು ವರ್ಷ ನನ್ನ ಕೆರಿಯರ್, ನಾನು 10 ಇಯರ್ಸ್ ಆಯಿತು ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈ ನೆಕ್ಲೆಸಿಗೆ ಒಂದು 9 ಇಯರ್ಸ್ ಆಗಿದೆ ಅನಿಸುತ್ತೆ. 9 ಇಯರ್ಸ್ ಬ್ಯಾಕ್ ಈ ಥರ ರೇಟ್ ಅಂತೂ ಇರಲಿಲ್ಲ, ಇಟ್ ವಾಸ್ ವೆರಿ ಲೆಸ್. ಬಟ್ ಅವಾಗ ಆಗಿನ ಟೈಮ್ಗೆ ಅದೇ ಕಷ್ಟ ಇತ್ತು. ಸೊ ದಿಸ್ ಇಸ್ ಮೈ ಫಸ್ಟ್ ಒನ್. 36 ಗ್ರಾಮ್ಸ್ ಇತ್ತಿದು, ಆ್ಯಂಡ್ ಇದು 2 in 1. ಸೊ ಇಲ್ಲಿ ರೆಡ್ ಆ್ಯಂಡ್ ಗ್ರೀನ್ ಸ್ಟೋನ್ಸ್ ಬರುತ್ತೆ. ಬ್ಯಾಕ್ ಸೈಡ್ ಬರೀ ರೆಡ್ ಸ್ಟೋನ್ಸ್ ಬರುತ್ತೆ. ಚೆನ್ನಾಗಿದೆ. ಇಟ್ಸ್ ವೆರಿ ಹೆವಿ ಆಯಿತಾ, ಅಷ್ಟು ದಪ್ಪ ಇದೆ. ಸಿ, ಇದು ಬರೀ ರೆಡ್. ಸೊ ಈ ಕಡೆ ರೆಡ್ ಗ್ರೀನ್. ಸೊ ತುಂಬ ದಪ್ಪ ಇದೆ. ಸೊ ದಿಸ್ ಇಸ್ ಮೈ ಫಸ್ಟ್ ಒನ್. ಅದಾದಮೇಲೂ ಮತ್ತೆ ಚೀಟಿ ಹಾಕಿ ತೊಗೊಂಡಿದ್ದಂಥದ್ದು. ಅವಾಗ ಚೀಟಿ ಹಾಕಿಬಿಟ್ಟು ನಮ್ಗೆ ಏನು ತೊಗೋಬೇಕಂತಲೇ ಗೊತ್ತಾಗ್ತಿಲ್ಲ. ಇಡೀ ಶಾಪ್ ಸುತ್ತಿ ಕೊನೆಗೆ ದಿಸ್ ಇಸ್ ಫ್ರಮ್ GRT. ಆ್ಯಕ್ಚುಲಿ GRTನಲ್ಲಿ ಚೀಟಿ ಹಾಕಿದ್ದಿದ್ದು. ದ ಸ್ಟೋನ್ ನೆಕ್ಲೆಸ್, ಬಟ್ ಬೇರೆ ಯಾವುದೋ ನೆಕ್ಲೆಸ್ದು ಬಾಕ್ಸ್ ಇದೆ. ಎಲ್ಲ ಮಿಕ್ಸ್ ಆಗೋಗ್ಬಿಡಿದೆ. ಸೊ ದಿಸ್ ಇಸ್ ಲೈಕ್ ಮೈ ಫೇವ್ರೆಟ್ ಡೈಮಂಡ್ ಸೆಟ್ ಥರ ಇದೆ. ಮಮ್ಮಿ ಆ್ಯಕ್ಚುಲಿ ಡೈಮಂಡ್ ತೊಗೊಂಡಿದ್ರು ನನಗೆ. ಅವಾಗ ಅಯ್ಯೋ ಅಷ್ಟೊಂದು ಕಾಸು ಕೊಟ್ಟು ಆ ಥರ ತೊಗೋಬೇಕಾ ಅನ್ನೋ ಥರ ಇರ್ತಾಯಿತ್ತು. ಬಟ್ ಅವಾಗ ಅದೇ ಕಮ್ಮಿ ಇತ್ತು. ಇವಾಗಿನ ರೇಟ್ ನೋಡಿದ್ರೆ ಸೊ ಇದು ನಂಗೆ ತುಂಬಾ ಇಷ್ಟ. ಬಿಕಾಸ್ ಸಿಂಪಲ್ ಡ್ರೆಸ್ಗೂ ಹಾಕ್ಕೋಬೋದು, ತುಂಬಾ ಸಿಂಪಲಾಗಿ ಎಲಿಗೆಂಟಾಗಿ ಕಾಣುತ್ತೆ. ತೋರಿಸ್ತೀನಿ. ಆ್ಯಂಡ್ ಇಟ್ ಕಮ್ಸ್ ವಿತ್ ದೀಸ್ ಇಯರಿಂಗ್ಸ್ ಡ್ರಾಪ್ಸ್. ತುಂಬಾ ಪ್ರಿಟಿಯಾಗಿದೆ. ಸೊ ಇದು ನಂಗೆ ಪಾಪಗೆ ಹಾಕ್ಬೇಕಂತ ಆಸೆ. ನೆಕ್ಲೆಸ್ ಹಾಕಿ ಏನು ಅನಿಸುತ್ತೆ, ಒಳ್ಳೆ ಹಾಕಬೇಕು. ಒನ್ ಶಿ ಇಸ್ ಬಿಗ್ ಎನಫ್. ಓಲೆ ಈ ರೀತಿ ಇದೆ, ಎಷ್ಟು ಚೆಂದ ಇದೆ. ಸಿ, ದಿಸ್ ಇಸ್ ದ ನೆಕ್ ಪೀಸ್. ಇಟ್ಸ್ ವೆರಿ ಪ್ರಿಟಿ ಅಲ್ಲ. ಸೊ ಇದು ಕೂಡ ಐ ಥಿಂಕ್ ಓಲೆ ಆ್ಯಂಡ್ ನೆಕ್ಲೆಸ್ ಎರಡು ಸೇರಿಸಿ ಅರೌಂಡ್ 26-27 ಗ್ರಾಮ್ಸ್ ಆ ರೀತಿ ಇದೆ. ಸೊ ಇಟ್ಸ್ ಹೆವಿ. ಇಟ್ಸ್ ನಾಟ್ ಲೈಕ್ ತುಂಬ ಲೈಟ್ ವೆಯ್ಟ್ ಥರ ಏನಿಲ್ಲ. ಇಟ್ಸ್ ನೈಸ್. ಸೊ ನೆಕ್ಸ್ಟ್ ಈಸ್ ದಿಸ್ ಚೋಕರ್. ತುಂಬಾ ಆಸೆಪಟ್ಟು ತೊಗೊಂಡಿದ್ದು. ಇದು ನನಗೆ ಗಿಫ್ಟ್ ಬಂದಿದ್ದು ನಮ್ಮಪ್ಪ ಅವರ ತಂಗಿ ಗಿರ್ಜತೆ ಅಂತ, ನಮ್ಮ ಮಾಮ ಶಿವು ಮಾಮ ಇಬ್ಬರು ನನಗೆ ವೆಡ್ಡಿಂಗಿಗೆ ಗಿಫ್ಟ್ ಮಾಡಿದ್ದು. ಇಟ್ಸ್ ರಿಯಲಿ ಪ್ರಿಟಿ. ತುಂಬಾ ಲೈಕ್ ಹೆವಿ ಗ್ರ್ಯಾಂಡಾಗಿ ಕಾಣುತ್ತೆ ಇದು. ಮೈ ಫೇವ್ರೆಟ್ ಒನ್. Look
at this. ಲಕ್ಷ್ಮಿ ಇದೆ ಸೆಂಟರಲ್ಲಿ ಆ್ಯಂಡ್ ಕಂಪ್ಲೀಟ್ಲಿ ರೆಡ್ ಸ್ಟೋನ್ಸ್ ಇದೆ ಇಲ್ಲಿ ಒಂದು ಲೇಯರ್. ಇಲ್ಲಿ ರೆಡ್ ಆ್ಯಂಡ್ ಗ್ರೀನ್ ಮಿಕ್ಸ್ ಇದೆ. ಎಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ ಅಂದರೆ ಹಾಕಿದ ತಕ್ಷಣ ಹಾಗೆ ಒಂದು ಗ್ರ್ಯಾಂಡ್ ಲುಕ್ ಬಂದ್ಬಿಡುತ್ತೆ. ಇದು ಹಾಕ್ಕೊಂಡ್ರೆ ಬೇರೆ ಏನು ಲಾಂಗ್ ಚೈನೇ ಬೇಕಾಗಿಲ್ಲ ಇದ್ರ ಜೊತೆಗೆ, ಅಷ್ಟು ಚೆನ್ನಾಗಿದೆ. ಸೊ ಇದು 5 years ಆಯಿತು ತೊಗೊಂಡು, ನನ್ನ ಮದುವೆಗೆ ಗಿಫ್ಟ್ ಕೊಟ್ಟಿದ್ದು. ಡ್ಯೂರಿಂಗ್ ಕೋವಿಡ್ ಅನಿಸುತ್ತೆ. ಸೊ ಅವಾಗ ತಾನೇ ರೇಟ್ ಎಲ್ಲ ಜಾಸ್ತಿ ಆಗ್ತಾ ಇತ್ತು, ಅಥವಾ ಜಸ್ಟ್ ಫ್ಯೂ ಡೇಸ್ ಬಿಫೋರ್ ಕೋವಿಡ್ ಆ ಥರ ಏನೋ ತೊಗೊಂಡಿದ್ದು. ಸೊ ಇಟ್ಸ್ ರಿಯಲಿ ಪ್ರಿಟಿ. ದಿಸ್ ಈಸ್ ಅರೌಂಡ್ 32 grams ಏನೋ ಬರುತ್ತೆ ಇದು. ಸಕ್ಕತ್ತಾಗಿದೆ. ಪಾಪುಗೆ ಇನ್ನೂ ಹಾಕೋಕ್ಕಾಗಲ್ಲ, ನಾನು ಅವಾಗ ಟ್ರೈ ಮಾಡ್ತಾಯಿರ್ತೀನಿ ಅವಳಿಗೆ ಹಾಕ್ಬೋದಾ ಅಂತ. ಕತ್ತಿ ತುಂಬ ಪುಟ್ಟಾಣಿ ಇದ್ದರೆ ಅದು ಚೆನ್ನಾಗಿ ಕೂರಲ್ಲ. ಇದು ನನ್ನ ಕತ್ತಿನ ಸೈಜಿಗಿದೆ. ಇನ್ನೂ ದಪ್ಪ ಇದ್ರೂ ಹಾಕೋಬೋದು, ಬಟ್ ಟೂ ಸ್ಮಾಲ್ ಇರೋರಿಗೆ ಕತ್ತಿ ಇಷ್ಟಿರುತ್ತೆ, ನೆಕ್ಲೆಸ್ ಹೀಗೆ ಕೂರುತ್ತೆ. ಪಾಪಗೆ ಇನ್ನೂ ಇದು ಹಾಕೋಕ್ಕಾಗಲ್ಲ. ಸೊ ದಿಸ್ ಇಸ್ ವೆರಿ ಪ್ರಿಟಿ. ಸಕ್ಕತ್ತಾಗಿದೆ. ವೆರಿ ನೈಸ್. ಲಕ್ಷ್ಮಿ ಕೂಡ ತುಂಬ ಚೆನ್ನಾಗಿದೆ. ಇದನ್ನೇ ನಾನು ರಿಸೆಪ್ಷನಿಗೆ ಕೂಡ ಹಾಕ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ರಿಸೆಪ್ಷನ್ಗೆ ಯಾವುದೂ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಹಾಕ್ಕೊಳ್ಳೇ ಇಲ್ಲ. ಚೋಕರ್ ಹಾಕ್ಕೊಂಡು ಅದನ್ನೇ ಸೆಟ್ ಮಾಡಿಬಿಟ್ಟೆ. ಚೋಕರ್ ನನ್ನ ಚಾಂದ್ಬಾಲಿ ಇತ್ತು, 2 ಸೆಟ್ ಮಾಡಿ ಹಾಕ್ಕೊಂಡು ಐ ಡಿಡ್ಂಟ್ ಗೋ ಫಾರ್ ಎನಿ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ನನ್ನ ಲೆಹೆಂಗಾಗೆ. ನೆಕ್ಸ್ಟ್ ಈಸ್ ದಿಸ್ pretty necklace here. So ಕಂಪ್ಲೀಟ್ ಗೋಲ್ಡ್, ಜಾಸ್ತಿ ಸ್ಟೋನ್ಸ್ ಇಲ್ದಿರ ಇರೋದಿದೆ ಅನ್ಸುತ್ತೆ ನನ್ನ ಹತ್ರ. ಸೊ ಶಂಕು ಡಿಸೈನ್ ಅನ್ಸುತ್ತೆ. ಎಸ್, ಶಂಕು ಥರ. ಆ್ಯಂಡ್ ಪೀಕಾಕ್ಸ್ ಇದೆ. ಶಂಕು ಆ್ಯಂಡ್ ಪೀಕಾಕ್ ಇದೆ. ಲಕ್ಷ್ಮಿದೆ ತುಂಬ ಆಗೋಯ್ತು ಅಂತ ಹೇಳಿ ನನಗೆ ಲಕ್ಷ್ಮಿ ಕಾಸು ಇಲ್ಲದೆ ಇರೋದು ಏನಾದರೂ ಬೇಕು ಅಂತ ಹುಡುಕಿ ತೊಗೊಂಡಿದ್ದಂಥ ನೆಕ್ಲೆಸ್ ಇದು. ಐ ಥಿಂಕ್ ಇದು ಕೂಡ 25 grams ಏನೋ ಇದೆ, 25-27 grams ಇದೆ ಅನಿಸುತ್ತೆ. ಇದ್ರ ಜೊತೆಗೆ ಸೆಟ್ ಅಂತ ಹೇಳಿ ಲಾಂಗ್ ಚೈನ್ ತೊಗೊಳ್ಳಿ, ಸೇಮ್ ಸೆಟ್ ಅಲ್ಲ, ಇದ್ರ ಜೊತೆಗೆ ಹಾಕ್ಕೊಳ್ಳೋದಕ್ಕೆ ಇದ್ರ ಜೊತೆಗೆ ಮ್ಯಾಚ್ ಆಗೋ ಥರ ಇರಲಿ ಅಂತ ಹೇಳಿ ತೊಗೊಂಡಿದ್ದಂಥ ಲಾಂಗ್ ಚೈನ್. ಸೊ ಇದೆಲ್ಲ ಸುನಿಲಲ್ಲೇ ತೊಗೊಂಡಿದ್ದು. ಲಾಂಗ್ ಚೈನ್ ಈ ರೀತಿ ಇದೆ. ತಾಣಕಂದಮ್ಮ ಬಂದೆ ಆಗೋಯ್ತು. ಮಗಳು ಬಂದಿದ್ದಾಳೆ ನಂಗೆ ಡಿಸ್ಟರ್ಬ್ ಮಾಡೋಕ್ಕೆ ಇವಾಗ. ಸೊ ದಿಸ್ ಇಸ್ ಮೈ ಪ್ರಿಟಿ ಲಾಂಗ್ ಚೈನ್. ಇದನ್ನು ನೀವೇ ನೋಡಿ ಹೇಳಿ ಯಾಕೆ ತೊಗೊಂಡಿರ್ಬೋದು ನಾನು ಇದನ್ನು ಅಂತ. ವಾಟ್ ಈಸ್ ಡಿಫ್ರೆಂಟ್ ಇನ್ ದಿಸ್ ಕ್ಯೂಟ್ ಎಲಿಫೆಂಟ್ಸ್. ನನಗೆ ಎಲಿಫೆಂಟ್ ನೋಡಿದ ತಕ್ಷಣ ಐ ವಾಸ್ ಲೈಕ್ ಬೇಕಿದು ಅಂತ ಇದನ್ನೇ ತೊಗೊಂಡಿದ್ದು. ಐ ಥಿಂಕ್ ಇದು 59 or 61 ಆ ಥರನೇ, 59-60 ಆ ಥರನೇ ಸಿಕ್ಕಿದ್ದಂಥ ಲಾಂಗ್ ಚೈನ್. ನನ್ನ ಹತ್ರ ಬ್ಯಾಂಗಲ್ಸ್ ಇತ್ತು. ಆ್ಯಕ್ಚುಲಿ ಬ್ಯಾಂಗಲ್ಸ್ ಒನ್ ಬ್ಯಾಂಗಲ್ 30 grams ಏನೋ ಇತ್ತು. ಸೊ ಆ ಥರ 60 grams ಇತ್ತು ಬ್ಯಾಂಗಲ್ಸ್ ತುಂಬಾ ದೊಡ್ಡ ತೊಗೊಂಡಿದ್ದಾಗ ಉಂಗುರ ಹೇಗೆ ಮಾಡಿಸಿದ್ವಿ ಅದೇ ರೀತಿ ಬ್ಯಾಂಗಲ್ಸ್ ಕೂಡ ಮಾಡಿಸಿದ್ದು. 2.28 ಏನೋ ಮಾಡಿಬಿಡಿದ್ರು. ದೇ ವಾಸ್ ಸೋ ಬಿಗ್. ಸ್ವಲ್ಪ ದಿನ ಹಾಕ್ಕೊಂಡೆ, ಅಲ್ಲಿ ಇಲ್ಲಿ ಹೋದಾಗ ಹಾಕ್ಕೊಳ್ಳೋದು ಮಾಡೋದು. ಆ್ಯಂಡ್ ಮಮ್ಮಿ ಕೊನೆಗೆ ದಿನ ಜಾಸ್ತಿ ಹಾಕ್ಕೊಳ್ಳಲ್ಲ ಏನಿಲ್ಲ ಅಂತ ಹೇಳಿ ಬ್ಯಾಂಗಲ್ಸ್ ಕೊಟ್ಬಿಟ್ಟು, ನನಗೆ ಜಾಸ್ತಿ ಗಾಜಿನ ಬಳೆ ಆ್ಯಂಡ್ ಮೆಟಲ್ ಬ್ಯಾಂಗಲ್ಸ್ ಇಷ್ಟ ಆಗುತ್ತೆ. ಅದ್ರ ಜೊತೆ ಗೋಲ್ಡ್ ಹಾಕ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಟೈಟಾಗಿ ಹಾಕ್ಕೊಂಡ್ರೆ ಚಂದ ಬ್ಯಾಂಗಲ್ಸ್, ಇದೊಂದು ಲೂಸ್ ಇರ್ತಾಯಿತ್ತು. ಸೊ ಅದು ಬೇಡ ಅಂತ ಹೇಳಿ ಕೊಟ್ಬಿಟ್ಟು ಲಾಂಗ್ ಚೈನ್ ತೊಗೊಂಡಿದ್ದು. ಇದನ್ನು ಸೀಮಂತ ಟೈಮಲ್ಲಿ ತೊಗೊಂಡಿದ್ದು. ನನ್ನ ಮಗಳು ನೋಡಿ ಶಿ ಸೇಯಿಂಗ್ ಅಂತ. So this is my favorite. These cute elephants are so pretty. So yes, ಇಷ್ಟು ಕ್ಯೂಟ್ ಆಗಿದೆ. ಸೊ ಕ್ಲೋಸ್ ಅಪ್ ಅಲ್ಲಿ ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ ನಿಮ್ಗೆ ಇವಾಗ. ದಿಸ್ ಈಸ್ ಮೈ ಪ್ರಿಟಿ ಲಾಂಗ್ ಚೈನ್. ಸೊ ಇದು ಕೂಡ ಶಂಕು ಇರೋದ್ರಿಂದ ಮ್ಯಾಚ್ ಆಗುತ್ತೆ. ಇನ್ನೊಂದು ನೆಕ್ಲೆಸ್ ತೋರಿಸ್ತಾ ಇದ್ದೆ ಅಲ್ವಾ ನಿಮಗೆ. ಸೊ ಇದಕ್ಕೆ ಆ ರೀತಿ ಅದರಿಂದ ಮ್ಯಾಚ್ ಮಾಡಿದ್ದು. ಆ್ಯಂಡ್ ಪೀಕಾಕ್ಸ್ ಇದೆ. ಸಿ ದೀಸ್ ಪೀಕಾಕ್ಸ್. ಇದರಲ್ಲೂ
ಇಲ್ಲಿ ಸೆಂಟರಲ್ಲಿ ಪಿಕಾಕ್ ಇದೆ, ಇದೆಲ್ಲ ಪಿಕಾಕ್. ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದೆ ಇದು 2 ಎಲಿಫೆಂಟ್, ತುಂಬಾ ಇಷ್ಟ ಆಯಿತು ಎಲಿಫೆಂಟ್. ಆ್ಯಂಡ್ ದೀಸ್ ಆರ್ ಶಂಕೂಸ್. ಆ್ಯಂಡ್ ಇಲ್ಲಿ ಲಕ್ಷ್ಮಿ ಈಸ್ ಮ್ಯಾಂಡೇಟ್ರಿ ಎಲ್ಲ ಜ್ಯುವೆಲ್ರಿನಲ್ಲೂ. ಸೊ ಅದಕ್ಕೆ ನನಗಿದ್ರಲ್ಲಿ ಲಕ್ಷ್ಮಿ ಬೇಡ ಅಂತ ಹೇಳಿ ದಿಸ್ ಪಿಕಾಕ್ ಡಿಸೈನ್ದು ತೊಗೊಂಡಿದ್ದು ನಾವು. ದಿಸ್ ಇಸ್ ದ ಲಾಸ್ಟ್ ನೆಕ್ಲೆಸ್ ಆಫ್ ದ ಡೇ, ದ ಪ್ರಿಟಿಯೆಸ್ಟ್ ಆಫ್ ಆಲ್. ಏನೋ ನನಗೆ ಈ ಥರ ಕಲರ್ಫುಲ್ ಆಗಿದ್ರೆ ತುಂಬಾ ಇಷ್ಟ ಆಗುತ್ತೆ. ಇಟ್ ಹ್ಯಾಸ್ ವೈಟ್ ಆ್ಯಂಡ್ ಗ್ರೀನ್ ಬೀಡ್ಸ್ ಇಲ್ಲಿ ಕೆಳಗೆ, ಸೋ ಪ್ರಿಟಿ. ಇದು ಪಾಪನು ಹಾಕ್ಕೊಳ್ಳಿ ಅಂತ ಕಂದಮ್ಮ ಇಲ್ಲಿ ಬನ್ನಿ ಬಂಗಾರಿ, ಆಮೇಲೆ ಲಾಸ್ಟಲ್ಲಿ ನೀನು. ಓಕೆ ಓಕೆ. ವೆರಿ ನೈಸ್. ಸೊ ಇದು ಪಾಪುನು ಹಾಕ್ಕೊಳ್ಳಿ ಅಂತೇಳಿ ಚಿಕ್ಕದಾಗಿರಲಿ ಅಂತ ತೊಗೊಂಡಿದ್ದಂಥ ನೆಕ್ಲೆಸ್. ಇದು ರಾಹುಲ್ ಕೊಡಿಸಿದ ನೆಕ್ಲೆಸ್. ಹೇಗೆ ಅಂದರೆ ರಾಹುಲ್ ಎವ್ರಿ ಮಂತ್ ಹಿ ಯೂಸ್ ಟು ಗಿವ್ ಮೀ ಸ್ವಲ್ಪ ಸ್ವಲ್ಪ ಕಾಸು. ಅದನ್ನೆಲ್ಲ ಕೂಡಿಟ್ಟು ನಾನು ಒಂದು ಕಡೆ ಚೀಟಿ ಹಾಕಿ ಬ್ಯಾಂಗಲ್ ತೊಗೊಂಡಿದ್ದೆ. ಆ ಬ್ಯಾಂಗಲ್ಲು GRTನಲ್ಲಿ ತೊಗೊಂಡಿದ್ದು. ಓಕೆ, ಲೈಕ್ 11 ಗ್ರಾಮ್ಸ್ಗೋ 11.5 ಗ್ರಾಮ್ಸ್ಗೋ 12 ಅನಿಸುತ್ತೆ, ಮ್ಯಾಕ್ಸಿಮಮ್ 12 ತೊಗೊಂಡಿದ್ದು. ಮುರಿದೋಗ್ಬಿಡ್ತು ಪ್ರೆಗ್ನೆನ್ಸಿ ಟೈಮಲ್ಲೇ. ಹಾಕ್ಕೊಂಡು ಮಲಗಿದ್ದೆ ಒಂದು ನೈಟು, ಬೆಳಗ್ಗೆ ಅಷ್ಟೊಂದು ಫುಲ್ ಬೆಂಡ್ ಆಗೋಗಿದೆ. ಸೊ ಅದನ್ನು ಕೊಟ್ಬಿಟ್ಟು ಮತ್ತೆ ಈ ನೆಕ್ಲೆಸ್ ತೊಗೊಂಡಿದ್ದು. ಇದು 12 ಗ್ರಾಮ್ಸ್ ಇದೆ. 12 ಗ್ರಾಮ್ಸ್ಗೆ ಇಷ್ಟು ಕ್ಯೂಟಾಗಿರೋ ನೆಕ್ಲೆಸ್ ಸಿಕ್ತು ನನಗೆ. ಸೋ ಹ್ಯಾಪಿ. ಇದು ಪ್ರವೀಣ್ ಜುವೆಲ್ಸ್ ಅಂತ ಹೇಳಿದ್ನಲ್ಲ, ಅಲ್ಲಿ ತೊಗೊಂಡಿದ್ದು. GRT ಬಾಕ್ಸ್ ಇದೆ, ಹೇಳಿದ್ನಲ್ಲ, ಎಲ್ಲ ಮಿಕ್ಸಿಂಗ್ ಮ್ಯಾಚ್ ಆಗಿದೆ. ಸೊ ದಿಸ್ ಇಸ್ ಸೋ ಪ್ರಿಟಿ. ಇದು ಕೂಡ ಎಲಿಫೆಂಟ್ಸ್ ಇದೆ, ಅದಕ್ಕೆ ನನಗೆ ತುಂಬ ಇಷ್ಟ ಆಗಿದ್ದು, ತೋರಿಸ್ತೀನಿ. ಲುಕ್ ಆ್ಯಟ್ ದಿಸ್, ವೈಟ್ ಆ್ಯಂಡ್ ಗ್ರೀನ್ ಎಷ್ಟು ರಾಯಲ್ ಆಗಿ ಕಾಣಿಸ್ತಾ ಇದೆ. ಆ್ಯಂಡ್ ಎಲಿಫೆಂಟ್ ಇದೆ, ಲಕ್ಷ್ಮಿನೂ ಇದೆ, ಇಲ್ಲೆಲ್ಲನೂ ಎಲಿಫೆಂಟ್ಸ್, ಕಂಪ್ಲೀಟ್ಲಿ ಎಲಿಫೆಂಟ್ಸ್. ಸೊ ಇದು ಕೂಡ ನನ್ನ ಲಾಂಗ್ ಚೈನ್ಗೂ ಮ್ಯಾಚ್ ಆಗುತ್ತೆ. ವೆರಿ ಪ್ರಿಟಿ. ಯೂಶ್ವಲಿ ನೆಕ್ಲೆಸ್ ಅವ್ರ ಲಾಂಗ್ ಚೈನ್ ಅಂದರೆ ಶಂಕು ಇರುತ್ತೆ, ಮ್ಯಾಂಗೋ ಇರುತ್ತೆ, ವೆರಿ ಕಾಮನ್ ಪೀಕಾಕ್ ಇರುತ್ತೆ. ಸೊ ನಂಗೆ ತುಂಬ ಇಷ್ಟ ಆಗಿದೆ ಅಂತ ನೆಕ್ಲೆಸ್ ಇದು. ಸೊ ಹಿಯರ್ ಇಟ್ ಇಸ್. ನನ್ನ ಮಗಳು ಎತ್ಕೊಂಡು ಆಟಾಡ್ತಾ ಇದ್ದಾಳೆ. ಸೊ ಡಿಲೇ ಮಾಡೋದು ಬೇಡ ಅಂತ ಹೇಳಿ ನೆಕ್ಸ್ಟ್ ಏನು ತೋರಿಸ್ತೀನಿ, ಅದು 2 ಬಾಕ್ಸಲ್ಲಿದೆ. ಒಂದು ಸ್ಟ್ಯಾಂಡ್ ಬಾಲಿ, ಒಂದು ನಂದು ಜುಮ್ಕಾ. ನೋಡೋಣ ಬನ್ನಿ. ಸೊ ಹಿಯರ್ ಇಸ್ ಮೈ ಪ್ರಿಟಿ ಜುಮ್ಕಾ. ಸೊ ಹೀಗಿದೆ ಜುಮ್ಕಾ. ಇದು ತುಂಬ ಹೆವಿ ಇದೆ, ತೋರಿಸ್ತೀನಿ. ನಾನು ಹಿಟ್ಟು ತೋರಿಸ್ದಾಗ ಗೊತ್ತಾಗತ್ತೆ. ಲೈಕ್ ಎಷ್ಟು ಉದ್ದ ಇದೆ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ. 27 ಗ್ರಾಮ್ಸ್ ಏನೋ ಇದೆ ಇದು ಜುಮ್ಕಾ, 25 or 27. ಎಲ್ಲರೂ ಇಷ್ಟು ದೊಡ್ಡದು ಬೇಕಾ ಅಂತ. ಬಟ್ ನನಗೆ ನಂಗೆ ಹೆವಿ ಜ್ಯುವೆಲ್ರಿ ಇಷ್ಟ ಆಗುತ್ತೆ. ಲೈಕ್ ಎತ್ನಿಕ್ ಅಂತ ಬಂದಾಗ ಹೆವಿ ಇರಬೇಕು, ಡೈಲಿ ಯೂಸ್ಗೆ ಅಂತ ಬಂದಾಗ ಸ್ಮಾಲೆಸ್ಟ್. ಸೊ ಇಲ್ಲೂ ಲಕ್ಷ್ಮಿ ಇದೆ, ಮ್ಯಾಂಗೋ, ಪೀಕಾಕ್. ಆ್ಯಂಡ್ ಅದು ಬ್ಲ್ಯಾಕ್ ಆಗಿರೋದು. ನಂಗೆ ಆ್ಯಂಟಿಕ್ ಜ್ಯುವೆಲ್ರಿ ಜಾಸ್ತಿ ಇಷ್ಟ. ಸೊ ಮೋಸ್ಟ್ ಆಫ್ ಮೈ ಜ್ಯುವೆಲ್ಸ್ ಆರ್ ಬ್ಲ್ಯಾಕ್ ಫಿನಿಶ್. ಚೋಕರ್ ಮಾತ್ರನೇ ಅದು ರೆಡ್ ಫಿನಿಶ್ ಇರೋದು, ಅದು ಆ್ಯಂಟಿಕ್ಕೇ. ಸೊ ಲೇಟೆಸ್ಟಾಗಿ ತೊಗೊಂಡಿದ್ದಲ್ಲ ಆಲ್ಮೋಸ್ಟ್ ಈ ಥರ ಬ್ಲ್ಯಾಕ್ ಫಿನಿಶ್ ಇರುವಂಥ ಜ್ಯುವೆಲ್ರಿನೇ. ಪಿಕಾಕ್ ಸ್ಟಡ್ ಇದೆ. ಆ್ಯಂಡ್ ದಿಸ್ ಪ್ರಿಟಿ ಜುಮ್ಕಾ. ಸಿ ಅದು ಎಷ್ಟು ದೊಡ್ಡದಿದೆ ಜುಮ್ಕಾ, ತೋರಿಸ್ತೀನಿ ನನ್ನಲ್ಲ. ಇಟ್ ಇಸ್ ದಿಸ್ ಹೆವಿ. ಎಷ್ಟು ಉದ್ದ ಇದೆ ನನ್ನ. ಸಿ ಆರ್ಟಿಫಿಷಿಯಲ್ ಇಯರಿಂಗ್ ಅಷ್ಟೇ ಉದ್ದ ಇದೆ. ಇದು ಕೂಡ ನಂಗೆ ಮಮ್ಮಿನೇ ಕೊಡಿಸಿದ್ದು. ಮೋಸ್ಟ್ ಆಫ್ ಮೈ ಜ್ಯುವೆಲ್ಸ್ ಆಬ್ವಿಯಸ್ಲಿ ಪೇರೆಂಟ್ಸೇ ಕೊಡಿಸಿರ್ತಾರೆ. ಸ್ವಲ್ಪ ನಾನು ಚೀಟಿ ಹಾಕೋದು, ಸ್ವಲ್ಪ ಅವರು ಆ್ಯಡ್ ಮಾಡಿ ಕೊಡಿಸೋದು, ಆ ಥರ. ಸೊ ಮೈ ಫೇವ್ರೆಟ್ ಜುಮ್ಕಾ. ನೆಕ್ಸ್ಟ್ ಇಸ್ ದಿಸ್. ಜುಮ್ಕಾಗೂ ಮುಂಚೆ, ಮದುವೆಗೂ ಮುಂಚೆ ಮಾಡಿಸಿಟ್ಟಿದ್ದಂಥ ಓಲೆ ಇದು.
ಮದುವೆಗೆ ಅಂತ ನಾವು ಜುವೆಲ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಫಸ್ಟ್ ಓಲೆನೇ ಆಗಿರಲಿ ಅಂತ ಹೇಳಿ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ಅಂತ ಡ್ಯಾಡಿಗೆ ಹೇಳಿದಾಗ ಡ್ಯಾಡಿ 2,00,000 ಕ್ಯಾಶ್ ಕೊಟ್ಟು ಈ ಓಲೆ ಮತ್ತು ಬ್ಯಾಂಗಲ್ ಅಷ್ಟು ಹೆವಿದು ತೊಗೊಳಕ್ಕೆ ಕಾರಣ ಅದೇನೆ. ಚೀಟಿನೂ ಹಾಕಿದ್ವಿ ಆ್ಯಂಡ್ ಅಪ್ಪ ಕೂಡ 2,00,000 ಕೊಟ್ಟರು. ಮದುವೆಗೆ ಓಲೆ ಚೆನ್ನಾಗಿರೋ ತಗೋ, ನೀ ಇಷ್ಟಪಟ್ಟಿದ್ದು ತಗೋ ಅಂತ ಹೇಳಿ. ತುಂಬ ಸ್ಪೆಷಲ್ ಇದು ಅಪ್ಪ ಕೊಡಿಸಿದ್ದು. ಕಲರ್ಸ್ದು ಇದೆ ಬಿಕಾಸ್ ಹಳೇದು ಅಂತ ಹೇಳಿದ್ನಲ್ಲ, ಅಪ್ಪಾಗ ತೊಗೊಂಡಿದ್ದು ಡಿಸೈನ್ ಇದು. GRTಲಿ ತೊಗೊಂಡಿದ್ದು 32 ಗ್ರಾಮ್ಸ್, ದ ಬಿಗ್ಗೆಸ್ಟ್ ಒನ್ ಇನ್ ದ ಶಾಪ್. GRTನಲ್ಲಿ ಬಿಗ್ಗೆಸ್ಟ್ ಇದ್ದಿದ್ದಾನೆ ಚಾಂದ್ ಬಾಲಿ. ಲುಕ್ ಎಟ್ ದಿಸ್. ನನ್ನ ಬಿಟ್ಟರೆ ಜಾಸ್ತಿ ಯಾರೂ ಹಾಕ್ಕೊಳ್ಳಲ್ಲ ಬಿಕಾಸ್ ಯಾರಿಗೂ ಸೂಟ್ ಆಗಲ್ಲ, ಇಷ್ಟು ಹೆವಿ ಇದೆ ಅಂತ ಹೇಳಿ. ಮಮ್ಮಿ ಆಗಲಿ ವರ್ಷ ಆಗಲಿ. ಸೊ ಇಷ್ಟು ದೊಡ್ಡದಿದೆ, ಇದು ಹಾಕ್ಕೊಂಡ್ರೆ ಬೇರೆ ಒಡವೆನೇ ಬೇಡ. ಸಿ ಲುಕ್ ಎಟ್ ದ್ಯಾಟ್. ಅದಕ್ಕೆ ನಂಗೆ ಈ ಥರ ಜ್ಯುವೆಲ್ರಿ ಇಷ್ಟ ಆಗುತ್ತೆ. ಹೆವಿ ಹಾಕ್ಕೊಂಡಾಗ ಏನೋ ಒಂದು ಸಿಲ್ಕ್ ಸಾರಿ ಒಂದು ಹಾಕ್ಕೊಂಡು ತಾಳಿ ಚೈನೇ ಇಸ್ ಲೈಕ್ ಮೈ ಒಡವೆ. ನನಗೆ ಹೆವಿ ಏನೋ ಸಾಕು. ಹೆವಿ ಇಯರಿಂಗ್ ಇದೊಂದು ಹಾಕ್ಕೊಂಡ್ಬಿಟ್ರೆ ಲುಕ್ ಎಟ್ ದ್ಯಾಟ್, ಇಷ್ಟು ಚೆನ್ನಾಗಿದೆ. ವಾವ್. ಸೊ ದಿಸ್ ಇಸ್ ಮೈ ಚಾಂದ್ ಬಾಲಿ. ಇಲ್ಲಿಗೆ ನನ್ನ ಜ್ಯುವೆಲ್ರಿ ಕಲೆಕ್ಷನ್ ವ್ಲಾಗ್ ಮುಗೀತು. ಸೊ ಎಸ್, ನನ್ನ ಜ್ಯುವೆಲ್ರೀಸ್ ಎಲ್ರಿಗೂ ಇಷ್ಟ ಆಗಿದೆ. ಬೇಬಿ ಪೂಸಿ ಹೊಡಿಯೋದು ಆಯಿತಾ, ಕಳ್ಳಿ ಅದೆಲ್ಲ ತೆಗ್ದವಳು ಇವಾಗ ಕಿತ್ತಾಕಬೇಕು, ಹಂಡಬೇಕು. ಸೊ ಐ ಕ್ಲೋಸ್ ದ ವಿಡಿಯೋ ಹಿಯರ್. ಓಕೆ, ಮಮ್ಮ ಇಸ್ ಬೇಬಿ. ಕಮ್ ಸಿಟ್ ವಿತ್ ಮಮ್ಮ. ಸೊ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಿ. ಹೋಪ್ ಎಲ್ರಿಗೂ ನನ್ನ ಜ್ಯುವೆಲ್ರಿ ಕಲೆಕ್ಷನ್ ಇಷ್ಟ ಆಗಿದೆ ಅಂತ. ಇದೇ ರೀತಿ ಡಿಫ್ರೆಂಟ್ ಆಗಿ ಏನೋ ನನ್ನ ಹತ್ರ ಇರುವಂಥ ಸ್ಯಾರಿ ಕಲೆಕ್ಷನ್ ಆಗಲಿ. ನನ್ನ ಹತ್ರ ಸಿಲ್ವರ್ ಜ್ಯುವೆಲ್ರಿ ಇದೆ ಆಯಿತಾ, ನಾನು ಅದನ್ನು ಹೇಳೋದೇ ಮಿಸ್ ಮಾಡಿದೆ. ನಾನು ವೆಡ್ಡಿಂಗಿಗೆ ಹಾಕ್ಕೊಂಡಿದ್ದಿದ್ದು, ನಾನು ಆ್ಯಕ್ಚುಲಿ ರಿಸೆಪ್ಷನಿಗೆ ಗೋಲ್ಡ್ ಹಾಕ್ಕೊಂಡಿದ್ದೆ, ವೆಡ್ಡಿಂಗಿಗೆ ಹಾಕ್ಕೊಂಡಿದ್ದು ಸಿಲ್ವರ್ ಜ್ಯುವೆಲ್ರಿ. ಸೊ ನನ್ನ ಹತ್ರ ಇರೋ ಸಿಲ್ವರ್ ಜ್ಯುವೆಲ್ರಿ ಕಲೆಕ್ಷನ್ ಲೈಕ್ ಏನೋ ನೆಕ್ಲೆಸ್, ಲಾಂಗ್ ಚೈನ್, ಜುಮ್ಕಾ ಎಲ್ಲನೂ ಅದು ಸೆಟ್, ಅದರದ್ದು ವ್ಲಾಗ್ ಬೇಕಂದರೆ ಹೇಳಿ. ಆ್ಯಂಡ್ ಮೈ ಡಾಟರ್ ಹ್ಯಾಸ್ ಹರ್ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್. ಅದು ಕೂಡ ವೇಟ್ ಕಂದ, ಮಮ್ಮ ಇಸ್ ಟಾಕಿಂಗ್ ನೋ ಬಾಲ್ ಕೂಚಿ. ಸೊ ನನ್ನ ಮಗಳದ್ದು ಜ್ಯುವೆಲ್ರಿ ಕಲೆಕ್ಷನ್ ವ್ಲಾಗ್ ಬೇಕಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಸೊ ದಟ್ ನಾನು ವ್ಲಾಗ್ ಮಾಡಿ ಎಲ್ಲನೂ ತೋರಿಸ್ತೀನಿ ಹೇಗಿದೆ ಕಲೆಕ್ಷನ್ ಅಂತ. ಹೋಪ್ ನಿಮ್ಗೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿ. ಆ್ಯಂಡ್ ಇವತ್ತು ಈ ವ್ಲಾಗ್ ಮಾಡಿ ಐ ಫೀಲ್ ಸೋ ಪ್ರೌಡ್. ಆ್ಯಂಡ್ ನನ್ನ ಅಪ್ಪ ಅಮ್ಮನ ಬಗ್ಗೆನೇ ಎಷ್ಟು ಖುಷಿ ಆಗುತ್ತೆ. ಬಿಕಾಸ್ ಏನೋ ನನ್ನಮ್ಮನ ಹತ್ರ ಎಷ್ಟು ಬಡವೆ ಇಲ್ಲ ಆಯಿತಾ. ಅವರು ನನ್ನ ಮಕ್ಕಳು ಚೆನ್ನಾಗಿರಬೇಕು, ಅವ್ರು ಹಾಕ್ಕೊಂಡ್ರೆ ಅವ್ರು ಹಾಕ್ಕೊಂಡಂಗೆ ಖುಷಿ ಅಂತ ಹೇಳಿ ಅವ್ರು ನಮಗೆ ಫಸ್ಟ್ ಕೊಡಿಸಿ, ನಮ್ಮ ಮದುವೆ ಟೈಮಲ್ಲಾಗಲಿ ನನ್ನ ತಂಗಿಗಾಗಲಿ ಫಸ್ಟ್ ನಮಗೆ ಕೊಡಿಸಿ ಆಮೇಲೆ ಅವ್ರು ತೊಗೊಳ್ತಾಯಿದ್ರು. ಐ ಫೀಲ್ ಸೋ ಬ್ಲೆಸ್ ಟು ಹ್ಯಾವ್ ಸಚ್ ಗುಡ್ ಪೇರೆಂಟ್ಸ್. ಅವರು ಏನೋ ಸ್ವಲ್ಪನೂ ಸೆಲ್ಫಿಶ್ ಇಲ್ಲ. ನಮ್ಮ ಮಮ್ಮಿಗೆ ಅದೇ ಹೇಳ್ತೀನಿ, ನೀನು ತಗೋ. ಈಗಲೂ ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಐ ಸೀನ್ ಸೋ ಮೆನಿ ಪೀಪಲ್ ಎಲ್ಲರೂ ಹಾಕ್ಕೊಂಡಾಗ ಮಮ್ಮಿ ನೀನು ಹಾಕೋ, ನೀನು ಎಂಜಾಯ್ ಮಾಡು, ನಿನಗೂ ಆಸೆ ಕನಸುಗಳಿರುತ್ತೆ. ಅವ್ರ ವಯಸ್ಸಲ್ಲೆಲ್ಲ ಅವ್ರು ಹಾಕ್ಕೊಂಡೇ ಇಲ್ಲ, ನಮ್ಮ ವಯಸ್ಸಲ್ಲಿ ಮದುವೆನಲ್ಲಿ ಎಲ್ಲನೂ. ಆವಾಗ ತುಂಬಾ ಕಷ್ಟ ಇತ್ತು ನಮಗೆ. ಸೊ ಈಗ ಜ್ಯುವೆಲ್ರಿ ಇದೆಯಾ ಹೌದಾ ಅಂತ ಫೀಲ್ ಸೋ ಪ್ರೌಡ್. ತುಂಬಾ ಖುಷಿಯಾಗುತ್ತೆ. ಐ ಆಮ್ ವೆರಿ ಬ್ಲೆಸ್ ಟು ಹ್ಯಾವ್ ಸಚ್ ಪೇರೆಂಟ್ಸ್. ನಮ್ಗೆ ಇಷ್ಟೆಲ್ಲ ಮಾಡಿದ್ದಾರೆ ಆ್ಯಂಡ್ ನಮಗೂ ಮಾಡ್ಕೊಳ್ಳೋಕ್ಕೆ ಏನೋ ಬೆಳೆಸಿದ್ದಾರೆ ನಮ್ಮ ಕೆಪಾಸಿಟಿ ಇರೋ ಥರ. ವಿ ಹ್ಯಾವ್ ಗುಡ್ ಜಾಬ್, ವಿ ಹ್ಯಾವ್ ಗುಡ್ ಅರ್ನಿಂಗ್, ಮ್ಯಾನೇಜಬಲ್ ಲೈಫ್ ಚೆನ್ನಾಗಿ ನಡೀತಾ ಇದೆ. ಐ ಓನ್ಲಿ ಪ್ರೇ ಟು ಗಾಡ್ ಎಲ್ಲರೂ ಇದೇ ರೀತಿ ಖುಷಿಯಾಗಿರಬೇಕು ಅಂತ ಹೇಳಿ. ಎಲ್ರಿಗೂ ನನ್ನ ಅಪ್ಪ ಅಮ್ಮನ ಥರನೇ ಪೇರೆಂಟ್ಸ್ ಸಿಗಲಿ ಅಂತಲೂ ಬೇಡ್ಕೊಳ್ತೀನಿ. ಬಿಕಾಸ್ ಇಫ್ ದೇ ವರ್ ಸೆಲ್ಫಿಶ್ ಏನೋ ನಾವಿಷ್ಟು ಅಚೀವ್ ಮಾಡೋಕ್ಕಾಗ್ತಿರ್ಲಿಲ್ಲ ಲೈಫ್ನಲ್ಲಿ ಅನಿಸುತ್ತೆ. ವೆರಿ ಬ್ಲೆಸ್ಡ್. ತುಂಬ ಖುಷಿಯಾಗುತ್ತೆ ನನ್ನ ಅಮ್ಮನ ಬಗ್ಗೆ ಅಪ್ಪನ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ. ಸ್ಪೆಷಲಿ ನನ್ನಮ್ಮ, ಬಿಕಾಸ್ ಹುಡುಗಿಯಾಗಿ ಅವ್ರಿಗೆ ಎಷ್ಟು ಆಸೆ ಕನಸುಗಳಿತ್ತು. ಅವ್ರು ಯೋಚನೆ ಮಾಡಿಲ್ಲ ಅವ್ರ ಬಗ್ಗೆ. ನಾನು ಒಂದಿನ ಅವ್ರದ್ದು ಜ್ಯುವೆಲ್ರಿ ವ್ಲಾಗ್ ಮಾಡ್ತೀನಿ ಆಯಿತಾ. ಅವ್ರ ಹತ್ರ ಅಷ್ಟೇನೂ ಇಲ್ಲ. ಶಿ ಹ್ಯಾಸ್ ಸ್ಮಾಲ್ ಓಲೆಗಳು, ಸ್ಟಡ್ಸ್ ಜಾಸ್ತಿ ಇದೆ ಬಿಟ್ಟರೆ. ನಿಮಗೆ ತೋರಿಸ್ತೀನಿ ನಾನು ಅವ್ರ ಹತ್ರ ಏನಿದೆ ಅಂತ ಒಂದಿನ ವ್ಲಾಗ್ ಮಾಡಿ. ಸೊ ಕಮೆಂಟ್ ಮಾಡಿ ನಿಮ್ಗೇನೋ ನೆಕ್ಸ್ಟ್ ಯಾವ ಥರ ವ್ಲಾಗ್ಸ್ ಬೇಕು ಅಂತ. ಸೊ ದಟ್ ನಾನು ಎಲ್ಲ ಥರ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಿ ಯು ಆಲ್. ನಂಗೆ ಎಮೋಷ್ನಲ್ ಏನೋ ಅಮ್ಮ ಬಗ್ಗೆ ಹಳೆ ಓಲ್ಡನ್ ಡೇಸ್ ವಿಷಯಕ್ಕೆ ಹೋಗ್ಬಿಟ್ರೆ ಹಾಗೆ ಸ್ವಲ್ಪ ಆಂಗ್ಸೈಟಿ ಆಗೋ ಥರ ಆಗೋಗುತ್ತೆ. ಆಸಮ್. ಸೊ ಹಿಯರ್ ಐ ಎಂಡ್ ದ ವ್ಲಾಗ್. ಲವ್ ಯು ಗೈಸ್.
ಲಾಟ್ಸ್ ಆಫ್ ಲವ್. ನನ್ನ ವ್ಲಾಗ್ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ದಟ್ ಐ ಗೆಟ್ ಮೋಟಿವೇಟೆಡ್. ಇನ್ನೂ ಜಾಸ್ತಿ ವ್ಲಾಗ್ಸ್ ಮಾಡ್ತೀನಿ ನಿಮ್ಮೆಲ್ರಿಗೂ ಖುಷಿ ಪಡಿಸೋದಕ್ಕೆ. ಐ ಟ್ರೈ ಮೈ ಬೆಸ್ಟ್. ನನ್ನ ಮಗಳು ಎಲ್ಲ ಜುವೆಲ್ರಿ ಹಾಳು ಮಾಡೋಕ್ಕೆ ಮುಂಚೆ ಐ ಕ್ಲೋಸ್ ದ ವ್ಲಾಗ್ ಹಿಯರ್. ಲವ್ ಯು ಆಲ್. ಬಾಯ್ ಬಾಯ್.